ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿಣಿ. ಇವತ್ತು ನಮಗೆ ತುಂಬ ಉಪಯುಕ್ತವಾಗಿರುವಂಥ ಕೆಲವೊಂದು ಟಿಪ್ಸ್ಗಳನ್ನ ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಜೊತೆ. ಮೊದಲಿಗೆ ನಾನು ತಕ್ಷಣ ನಮಗೆ ಹುಣಸೆ ರಸ ಸಾಂಬಾರು ಮಾಡೋಕ್ಕೆ ಬೇಕು ಅಂದಾಗ ಅಥವಾ ನಾವು ಮರ್ತ್ಬಿಟ್ಟಿದ್ದಾಗ ಬಿಸಿ ನೀರಿಗೆ ಹುಣಸೆ ಹಣ್ಣನ್ನು ನೆನೆಸಿದಾಗ ನಮಗೆ ತುಂಬ ಚೆನ್ನಾಗಿರುವಂತಹ ಹುಣಸೆ ರಸ ಸಿಗುತ್ತೆ. ಮೊದಲನೇ ಟಿಪ್ಸು ಅದು. ಸೆಕೆಂಡ್ ಟಿಪ್ಸ್ ಯಾವುದಪ್ಪ ಅಂದರೆ, ಬೆಳ್ಳುಳ್ಳಿನ ಜಜ್ಬೇಕಾದ್ರೆ ಕುಟಾಣಿನೇ ಉಪಯೋಗಿಸ್ಬೇಕು ಅಂತ ಏನಿಲ್ಲ. ಚಪಾತಿ ಲಟ್ಸೋವಂತಹ ಆ ಲಟ್ಟಣಿಗೆನಲ್ಲೂ ಕೂಡ ನಾವು ಬೆಳ್ಳುಳ್ಳಿ, ಶುಂಠಿ ಮತ್ತು ಮೆಣಸು ಎಲ್ಲನೂ ಕೂಡ ನೀಟಾಗಿ ಪೇಸ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಮೂರನೇ ಟಿಪ್ಸ್ ಯಾವುದಪ್ಪ ಅಂದರೆ, ಸಂಪ್ಳಿಗೆ ಉಳಿದಿರುತ್ತಲ್ವ, ನೀವು ದೋಸೆ ಅಥವಾ ಇಡ್ಲಿ ಮಾಡಿ ಅದನ್ನು ಉಪ್ಪು ಹಾಕ್ತಾನೆ ಫ್ರಿಜ್ಜಲ್ಲಿ ಇಟ್ಟರೆ ಅದು ಹುಳಿ ಬರಲ್ಲ. ನಾಲ್ಕನೇ ಟಿಪ್ಸ್ ಯಾವುದಪ್ಪ ಅಂದರೆ, ನೀವು ನಿಮ್ಮ ಮನೆಗಳಲ್ಲಿ ಗಂಧಕಡ್ಡಿ ಇರುತ್ತಲ್ವ, ತುಂಬ ಚೆನ್ನಾಗಿ ಸ್ಮೆಲ್ಲು ಪರಿಮಳ ಬರ್ತಾ ಇದ್ದರೆ ಅದನ್ನು ಪೌಡರ್ ಮಾಡಿಬಿಟ್ಟು ನಿಮ್ಮ ಬೀರು ಕಬೋರ್ಡಲ್ಲಿ ಅದನ್ನು ಈ ಥರ ಪ್ಯಾಕ್ ಮಾಡಿ ಇಟ್ಟರೆ ತುಂಬ ಒಳ್ಳೆ ಪರಿಮಳ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಫ್ರೆಂಡ್ಸ್. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಪ್ಲೀಸ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ, ಎಲ್ಲರ ಮನೇಲೂ ಮ್ಯಾಚ್ ಬಾಕ್ಸ್ ಇದ್ದೇ ಇರುತ್ತಲ್ವ. ಮ್ಯಾಚ್ ಬಾಕ್ಸು ಒದ್ದೆ ಆಗಿದ್ದಾಗ ಅದಕ್ಕೆ ಸ್ವಲ್ಪ ಅಕ್ಕಿಗಳನ್ನ ಹಾಕಿ, ಅಕ್ಕಿ ಕಾಳುಗಳನ್ನ ಹಾಕಿದ್ರೆ ಅದು ತೇವಾಂಶವನ್ನು ಹೀರ್ಕೊಳ್ಳುತ್ತೆ. ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ, ನಿಮ್ಮನೆ ಪೇಸ್ಟ್ ವೇಸ್ಟ್ ಆಗಿ ಎಸೆಯೋ ಮೂಮೆಂಟ್ ಬಂದಿರುತ್ತೆ, ಆವಾಗ ಈ ಥರ ಎಸೆಯೋಕ್ಕೆ ಹೋಗಬೇಡಿ. ಈ ಥರ ಮಾಡೋದ್ರಿಂದ ಪೇಸ್ಟು ಯೂಸ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ, ಒಂದು 3 ಲೋಟಕ್ಕೆ ನೀರು ಹಾಕಿ, ಬಿಸಿ ನೀರನ್ನು ಹಾಕಿ, ಬಿಸಿ ನೀರು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಳ್ಳಿ ಮತ್ತು ನಿಂಬೆಹಣ್ಣಿನ ರಸಗಳನ್ನ ಹಾಕಿ ಮಿಕ್ಸ್ ಮಾಡಿ. ಮಕ್ಕಳು ಹಲ್ಲುಜ್ಜೋ ಬ್ರಷನ್ನು ನೀಟಾಗಿ ವಾಶ್ ಮಾಡಿ ಇಟ್ಟಿರಲ್ಲ, ಹಾಗಾಗಿ ಆ ಬ್ರಷ್ಗಳೆಲ್ಲನೂ ಕೂಡ ಈ ಲೋಟದೊಳಗಡೆ ಒಂದು 15 ನಿಮಿಷಗಳ ಕಾಲ ಹಾಗೆ ಬಿಡಿ. ಆ ಗಲೀಜೆಲ್ಲ ಲೋಟದೊಳಗಡೆಗೆ ಉಳ್ಕೊಳ್ಳುತ್ತೆ. ಬ್ರಷ್ಷು ಕೂಡ ತುಂಬ ನೀಟಾಗುತ್ತೆ. ವೀಕ್ಲಿ 2 ಟೈಮ್ಸ್ ಈ ಥರ ಮಾಡಿ. ನೆಕ್ಸ್ಟು ನಾವು ಕ್ಯಾರೆಟ್ ತುರಿಯೋಕ್ಕೆ ಉಪಯೋಗಿಸುವಂತಹ, ಕೊಬ್ಬರಿಯನ್ನು ತುರಿಯೋಕ್ಕೆ ಉಪಯೋಗಿಸುವಂತಹ ಈ ಥರ ಮಣೆ ಏನಾಗಿರುತ್ತೆ, ತುಂಬ ಮಂಡಾಗಿರುತ್ತಲ್ವ, ಆವಾಗ ಕುಟ್ಟಣಿಗೆ ಇರುತ್ತಲ್ಲ, ಈ ಕುಟ್ಟಣಿಗೆನ ತಗೊಂಡು ನೀಟಾಗಿ ಅದನ್ನು ಉಜ್ಜೋದ್ರಿಂದ ಅದ್ರ ಬ್ಲೇಡ್ಗಳೆಲ್ಲ ತುಂಬ ಶಾರ್ಪ್ ಆಗುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ನೆಕ್ಸ್ಟು ಕುಕ್ಕರ್ ಒಳಗಡೆ ಏನಾದರೂ ಸಿಗಾಕೊಂಡಿರುತ್ತೆ, ಅದಕ್ಕೋಸ್ಕರ ಒಂದು ಕಡ್ಡಿಲಿ ಅದನ್ನು ನೀಟಾಗಿ ಈ ಥರ ಕ್ಲೀನ್ ಮಾಡಿ. ಈಗ ಮಾಡೋದ್ರಿಂದ ಕುಕ್ಕರು ಬಸ್ಟ್ ಆಗಲ್ಲ. ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ, ಒಂದು ಬೌಲ್ಗೆ ಬಿಸಿ ನೀರನ್ನು ತಗೊಂಡು ಅದಕ್ಕೆ ಅಡುಗೆ ಸೋಡಾನ ಹಾಕಿ ಸ್ವಲ್ಪ ಬಟ್ಟೆ ವಾಶ್ ಮಾಡುವಂಥ ಸೋಪನ್ನು ಕೂಡ ಅದ್ರದ್ದು ನೀರಿಗೆ ಎದ್ದಿ ತಗೊಳ್ಳಿ. ನೆಕ್ಸ್ಟ್ ಇದಕ್ಕೆಲ್ಲ ವಿಷಲ್ಗಳು, ಕುಕ್ಕರ್ಗೆ ಕೂಗುವಂಥ ವಿಷಲ್ಗಳು ಇರುತ್ತಲ್ವ, ಅವು ತುಂಬ ಗಲೀಜಾಗಿರ್ತವೆ ಮತ್ತು ಅವಾಗವಾಗ ಕ್ಲೀನ್ ಮಾಡ್ಕೋತಾನೆ ಇರಬೇಕು. ಆ ಬಿಸಿನೀರು ಒಳಗಡೆ ಒಂದು 10 ನಿಮಿಷ ಹಾಗೆ ಬಿಟ್ಟು ಅವನ್ನೆಲ್ಲ ನೀಟಾಗಿ ಓಪನ್ ಮಾಡ್ಕೊಳ್ಳೋಕ್ಕಾದರೆ ಎಲ್ಲನೂ ತೆಗೆದುಬಿಟ್ಟು ನೀಟಾಗಿ ಓಪನ್ ಮಾಡಿ ಹಲ್ಲುಜ್ಜೋ ಬ್ರಷ್ ವೇಸ್ಟ್ ಇರುತ್ತಲ್ಲ ಅದರಲ್ಲೆಲ್ಲ ತಿಕ್ಕಿ ತುಂಬ ಕ್ಲೀನಾಗಿ ತುಂಬ ನೀಟಾಗಿ ಆಗುತ್ತೆ ಫ್ರೆಂಡ್ಸ್. ಇವೆಲ್ಲ ತುಂಬ ಕೇರ್ಫುಲ್ಲಾಗಿ ಮಾಡ್ಕೋತಾನೆ ಇರಬೇಕು, ಇಲ್ಲಾಂದರೆ ಕುಕ್ಕರ್ಗಳು ಬಸ್ಟ್ ಆಗೋ ಸಾಧ್ಯತೆ ಇರುತ್ತೆ. ನೋಡಿ ಎಷ್ಟೊಂದು ಗಲೀಜಿದೆ, ಎಷ್ಟು ಕ್ಲೀನಾಗಿ ನೀಟಾಗಿದೆ ಅಲ್ವಾ. ಇದೇ ಥರ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಲಾಸ್ಟ್ ಟಿಪ್ ಯಾವುದಪ್ಪ ಅಂದರೆ, ಸಾಮಾನ್ಯವಾಗಿ ನಾವು ಸಾಂಬಾರು ಮಾಡೋಕ್ಕೆ ಕಾಯಿನ ಉಪಯೋಗಿಸ್ತೀವಿ. ಕಾಯಿ ಒಂದ್ಸಲ ಕ್ಲೋಸ್ ಆಗಿಬಿಟ್ಟಿರುತ್ತೆ, ಆವಾಗ ಕೊಬ್ಬರಿ ಇರುತ್ತೆ ಮನೇಲಿ. ಆ ಕೊಬ್ಬರಿಯನ್ನು ನಾವು ಹಾಕಿದಾಗ ಸಾರು ಬೇರೆ ಟೇಸ್ಟ್ ಬರುತ್ತೆ. ಆದರೆ ಕಾಯಿ ಟೇಸ್ಟೇ ಬರಬೇಕು ಅಂದರೆ ಕೊಬ್ಬರಿನ ಸ್ವಲ್ಪ ಒಂದು ಬಿಸಿ ನೀರಿಗೆ ಹಾಕ್ಬಿಟ್ಟು ಒಂದು 10 ನಿಮಿಷ ಹಾಗೆ ಮುಚ್ಚಳ ಹಾಕ್ಬಿಟ್ಟು ಬಿಟ್ಬಿಡಿ. ಆವಾಗ ಆ ಕೊಬ್ಬರಿ ನೀರಲ್ಲಿ, ಬಿಸಿ ನೀರಲ್ಲಿ ಉಂತು ಕಾಯಿ ಥರನೇ ಸ್ಮೂತ್ ಆಗಿರುತ್ತೆ. ಸಾಂಬಾರು ಕೂಡ ಕಾಯಿ ಟೇಸ್ಟೇ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್.